ಇನ್ನು ಡಿಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ಗೆ ಎಂಎಲ್ಎ ಮುನಿರತ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ವಾರದಿಂದ ಪತ್ರಿಕೆಗಳಲ್ಲಿ ಜಾಹೀರಾತು ಬರ್ತಾ ಇತ್ತು, ನಾನು ಕೂಡ ಕಾದೆ. ಇವತ್ತು ಕರೀತಾರೆ, ನಾಳೆ ಕರೀತಾರೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಇನ್ವಿಟೇಷನ್ ಕೊಡ್ತಾರೆ ಅಂತ. ಬಟ್ ನೋ, ಕರೀಲೇ ಇಲ್ಲ ನನ್ನನ್ನು, ಲೆಕ್ಕಕ್ಕೆ ತಗೊಳ್ಳಿಲ್ಲ ನನ್ನ. ಒಂದು ವಾರದಿಂದ ಪತ್ರಿಕೆಗಳಲ್ಲಿ ಬರೀ ಇದರ ಬಗ್ಗೆ ಅಡ್ವರ್ಟೈಸ್ಮೆಂಟ್, ಡಿಕೆ ಶಿವಕುಮಾರ್ ಬರ್ತಾರಂತೆ ಅಂತ. ನಾನು ಕೂಡ ಕಾಯ್ತಾ ಇದ್ದೆ, ಇವತ್ತು ಇಲ್ಲ ನಾಳೆ ಆಹ್ವಾನ ಬರುತ್ತೆ ಅಂತ. ಕ್ಷೇತ್ರದ ಶಾಸಕ ಸಂಸದರ ಗಮನಕ್ಕೂ ಬಾರದೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನನ್ನ ಏ ಕರಿ ಟೋಪಿ ಬಾ ಇಲ್ಲಿ ಅಂದ್ರು. ಅವ್ರ ಪದ ಬಳಕೆ ನೋಡಿ, ಡಿಕೆ ಶಿವಕುಮಾರ್ ತಿಳುವಳಿಕೆ ಇಟ್ಕೊಂಡು ಮಾತಾಡಬೇಕು. ಡಿಕೆ ಶಿವಕುಮಾರ್ ವರ್ಸಸ್ ಮುನಿರತ್ನವರ ಜಟಾಪಟಿ ವಿಚಾರ ಹಿಂಗೆ. ಅಂದರೆ ಅವರು RSSನ ಫಂಕ್ಷನ್ಗೆ ಹೋಗಿದ್ರು ಮುನಿರತ್ನವರು, ಅದೇ ಯೂನಿಫಾರ್ಮಲ್ಲಿ ಬಂದಿದ್ದಾರೆ. ಖಾಕಿ ಪ್ಯಾಂಟ್ ಮತ್ತು ವೈಟ್ ಶರ್ಟ್, ಕಪ್ಪು ಟೋಪಿ. ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಹೆಂಗೆ ಕರೆದ್ರು ಅಂದರೆ, ಆರಂಭದಿಂದಲೂ ಇವರಿಬ್ಬರ ನಡುವೆ ಆಗ ಬರ್ತಾ ಇಲ್ಲ ಹಾವು ಮುಂಗ್ಸಿಯ ಜಗಳ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅದೇನು ಇವತ್ತು ನೆನೆದಲ್ಲ. ಕರಿ ಟೋಪಿ ಎದ್ಬಾ ಇಲ್ಲಿ ನೀನು ಅಂದ್ಬಿಟ್ರು. ಅವ್ರಿಗೆ ಅದು ಕಸಿವಿಸಿ ಆಗಿದೆ. ಕರೆಯುವಂತಹ ಭಾಷೆಯ ನಾನು ಕೂಡ ಲಕ್ಷಾಂತರ ಜನ ಆಯ್ಕೆ ಮಾಡಿರುವ ಒಬ್ಬ ಜನಪ್ರತಿನಿಧಿ, ನನ್ನನ್ನು ನಡೆಸ್ಕೊಳ್ಳೋದು ಹಿಂಗ. ಈ ಭಾಗದ ಒಬ್ಬ MLAಗೆ ಇನ್ವೈಟ್ ಮಾಡಿಲ್ಲ, ಈ ಭಾಗದ MP ಗೆ ಕರೆದಿಲ್ಲ ಅಂತ ತಮ್ಮ ನೋವನ್ನು ಅಳಲನ್ನು ವ್ಯಕ್ತಪಡಿಸ್ಕೊಂಡ್ರು. ಆಮೇಲೆ ಅವ್ರನ್ನ ಎಳ್ದಾಡಬೇಕಾದ್ರೆ ಟೋಪಿ ಎಲ್ಲ ಕೆಳಗೆ ಬಿದ್ದೋಯ್ತು. ಕುಸುಮ ಸೋತ್ ಮೇಲೆ ನಾನು DK ಶಿವಕುಮಾರ್ ಅವ್ರ ಕಣ್ಣಿಗೆ ಕೆಟ್ಟವನಾದೆ. ನಮ್ಮ ಪಕ್ಷ ನನ್ನನ್ನು ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ. ಮುಖಂಡರ ಜೊತೆ ಚರ್ಚೆ ಮಾಡಿ ಹೋರಾಟದ ಪ್ಲಾನ್ ಮಾಡ್ತೀನಿ ಅಂತ ಈಗ ಮುನಿರತ್ನವ್ರು ಹೇಳ್ತಾ ಇದ್ದಾರೆ. ಕುಸುಮ ಸೋತ್ ಮೇಲೆ ಅಂದರೆ ಕುಸುಮ ಅವರು ಇವ್ರ ಆಪೋಸಿಟ್ ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ನಿಂದ ನಿಂತಿದ್ರು. ಒಂದು ನೆನಪಿರಲಿ, ಇದೇ ಮುನಿರತ್ನವರು ಕಾಂಗ್ರೆಸ್ನಿಂದ BJPಗೆ ಹೋಗಿರೋದು ಈಗ. ಓಕೆ, ಮುನಿರತ್ನವರ ಜೊತೆಗೆ ನಮ್ಮ ಪ್ರತಿನಿಧಿ ಕವನ ಒಂದು ಚುಚಾಟ್ ನಡೆಸಿದ್ದಾರೆ. ಏನು ಹೇಳಿದ್ರು ಈ ಸಂದರ್ಭದಲ್ಲಿ ಕೇಳೋಣ. ಇಂದು DCM ಅವರ ನಡಿಗೆ ಕಾರ್ಯಕ್ರಮದಲ್ಲಿ ಶಾಸಕ ಮುನಿರತ್ನ ಅವರಿಗೆ ಅವಮಾನ ಆಗಿರುವಂಥದ್ದು. ಇದರ ಜೊತೆಗೆ ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಸ್ವತಃ ಮುನಿರತ್ನ ಅವರೇ ಹೇಳಿದ್ದಾರೆ. ಈಗ ನಮ್ಮ ಜೊತೆ ಮುನಿರತ್ನ ಅವರೇ ಇರುವಂಥದ್ದು, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಏನಾಯಿತು ಬೆಳಗ್ಗೆ? ನೀವು ಕೂಡ RSS ಪಥಸಂಚಲನದಲ್ಲಿ ನೀವು ಕೂಡ ಬ್ಯುಸಿ ಆಗಿದ್ರಿ. ಅದರ ಜೊತೆಗೆ DCM ಅವರು ಕೂಡ ನಡಿಗೆ ಕಾರ್ಯಕ್ರಮದಲ್ಲಿ ಅವರು ಕೂಡ ಬ್ಯುಸಿ ಆಗಿದ್ರು. ಇದರ ಮಧ್ಯೆ ಅಲ್ಲಿ ಏನಾಯಿತು? ನಿಮ್ಮಿಬ್ಬರ ಮಧ್ಯೆ ಒಂದು ವಾಗ್ವಾದ ಅಥವಾ ಹಲ್ಲೆ ಏನೇನಾಯಿತು, ಏನಾಗಿತ್ತು ವಿವರಿಸ್ಬೋದಾ? ಸುಮಾರು ಈ ಕಾರ್ಯಕ್ರಮನ ಜಾಹೀರಾತು ಕೊಟ್ಟಂಥದ್ದು ಇವರು ಸುಮಾರು ಒಂದು ವಾರದಿಂದ ಜಾಹೀರಾತು ಕೊಡ್ತಾ ಇದ್ದಾರೆ. ಜಾಹೀರಾತು ಬಂದ ಮೇಲೆ ನಾನು ಪತ್ರಿಕೆಗಳಲ್ಲಿ ನೋಡ್ತಾನೇ ಇದ್ದೀನಿ. ಸರಿ, ಇವತ್ತು ನಮ್ಗೆ ಆಹ್ವಾನ ಕೊಡ್ಬೋದು, ಇವತ್ತು ಬರ್ಬೋದು. ಯಾಕಂದರೆ ಒಂದು ಪ್ರೋಟೋಕಾಲ್ ಪ್ರಕಾರ ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮ ಆದರೆ ಅದಕ್ಕೆ ಉಸ್ತುವಾರಿ ಕ್ಷೇತ್ರದ ಶಾಸಕರಿರ್ತಾರೆ. ಆದರೆ ಕ್ಷೇತ್ರದ ಶಾಸಕರನ್ನ ಹೊರತುಪಡಿಸಿ ಇವರು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಮಾಡಲಿ, ಸರ್ಕಾರ ಅವ್ರದ್ದಿದೆ, ನಾನು ಅದ್ರ ಬಗ್ಗೆ ಮಾತಾಡಲ್ಲ, ಈಗಲ್ಲ, ಸೂಕ್ತ ಸಮಯ ಅಲ್ಲ ಅದಕ್ಕೆ. ಸಾರ್ವಜನಿಕರಿಗೆ ಹಾಕಿದಂಥ ಚೇರ್ಗಳಲ್ಲಿ ನಾನು ಕುಂತಿದ್ದೀನಿ, ಸಾರ್ವಜನಿಕರ ಚೇರಲ್ಲಿ. ಅಂದರೆ 4ನೇ ರೋರೆ ಸಾರ್ವಜನಿಕರು ಮುಂದೆ 4-5 ರೋನಲ್ಲಿ ಕುಂತಿದ್ರು, ನಾನು ಆಮೇಲೆ ಹೋಗಿ ಹಿಂದೆ ಕುಂತ್ಕೊಂಡೆ. ಕುಂತಂಥ ಸಂದರ್ಭದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಒಬ್ಬ ಶಾಸಕರಿಗೆ ಕರೀರಿ ಅಂತ ಹೇಳಿದ್ರು ಪರವಾಗಿಲ್ಲ, ಏ ಕರಿ ಟೋಪಿ ಬಾಯಿಲಿ, ಅವ್ರ ಪದ ಬಳಕೆ. ಸರಿ, ನಾನೇನು ಮಾಡಿದೆ, ನಾನು ಹೋಗಿದ್ದೆ ಮೈಕ್ ಇಸ್ಕೊಂಡು. ನನಗೆ ಇವತ್ತವರೆಗೂ ಆಹ್ವಾನ ಬಂದಿಲ್ಲ, ಒಬ್ಬ ಕ್ಷೇತ್ರದ ಶಾಸಕನ ಗಮನಕ್ಕೆ ಬಂದಿಲ್ಲ, ಒಬ್ಬ ಸಂಸದರ ಬಗ್ಗೆ ಇಲ್ಲ. ಅಲ್ಲಿ ಸರ್ಕಾರದ ಕಾರ್ಯಕ್ರಮ ಅಂತೀರಿ, ಕ್ಷೇತ್ರದ ಶಾಸಕ ಮತ್ತು ಸಂಸದರದ್ದು ಒಂದು ಭಾವಚಿತ್ರ ಅಲ್ಲಿರಬೇಕಾಗಿತ್ತು. ಅದೇನೂ ಇಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಅಷ್ಟರೊಳಗಡೆ ಅಲ್ಲಿ ಹಿಂದೆ ಮುಂದೆ ಎಲ್ಲ ಸೇರಿಕೊಂಡು ನನಗಿಲ್ಲಿ ಹಿಂದೆ ಒದ್ದು ಹಲ್ಲೆ ಮಾಡಿ ನನ್ನ RSS ಇವತ್ತು ನಮ್ಮದು ಪಥಸಂಚಲನ ಇತ್ತು, ಇವತ್ತು 100ನೇ ವರ್ಷದ ಕಾರ್ಯಕ್ರಮ. ನಾನಿವತ್ತು ನನ್ನ ಜೊತೆ ಯಾರೂ ಇಲ್ಲ. ನಾನು ಕಾರ್ಯಕ್ರಮ ಮುಗಿಸಿ ಸಾರ್ವಜನಿಕರ ಸಾಲಲ್ಲಿ ಕುಂತ್ಕೊಂಡು ನನ್ನ ಕುಂದುಕೊರತೆ ನನ್ನ ಕ್ಷೇತ್ರಕ್ಕೆ ಇದು ಮಾಡಿಕೊಡಿ ಅಂತ ಕೇಳೋದಕ್ಕೋಸ್ಕರ ಕುಂತಿದ್ದಿದ್ದು ನಾನು. ಅಷ್ಟರ ಒಳಗಡೆ ನನ್ನ ಬಗ್ಗೆ ಹಿಂಗೆಲ್ಲ ಮಾಡಿ, ಹಲ್ಲೆ ಮಾಡಿ, ಅವ್ಯಚ ಶಬ್ದಗಳಿಂದ ಮಾತಾಡಿ, ಇಷ್ಟೆಲ್ಲ ಮಾಡೋದು ಒಂದು ಉಪಮುಖ್ಯಮಂತ್ರಿಗೆ ಇದು ಒಳ್ಳೆಯದಾಯಿತು. ಈ ರಾಜ್ಯ ಆಳಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅಂದ್ಕೊಂಡಿರೋಂಥ ವ್ಯಕ್ತಿ ನಡ್ಕೊಳ್ಳೋ ರೀತಿನ ಇದು.